ಓರಿಯೋ ಕೇಕ್, ಆಮೇಲೆ ಚಾಕ್ಲೇಟ್, ಓರಿಯೋ ಮಿಕ್ಸ್ ಚಾಕ್ಲೇಟ್ ಕೇಕ್, ಜ್ಯೂಸ್ ಸೇಲ್ ಆಗಲಿಲ್ಲ ಅಂದ್ರೆ ಏನು ಮಾಡ್ತೀರಾ ಅಂತ ಕೇಳಾಗಿಲ್ಲ ಅಂದ್ರೆ ನೀವೇ ಒತ್ತಿ ಕೊಡೋದು. ನಮ್ಮ ಗ್ಯಾಂಗ್ ಒಂದಿದೆ, ಬರ್ಗೆಟ್ ಗ್ಯಾಂಗ್. ಸೇಲ್ ಆಗಿಲ್ಲ ಅಂದ್ರೆ ನಮ್ದೊಂದು ಬರ್ಗೆಟ್ ಗ್ಯಾಂಗ್ ಇದೆ, ಅದು ಕೊಡ್ತೀವಿ. ಇವತ್ತು ನಮ್ಮ ಕಾಲೇಜಲ್ಲಿ ಫುಡ್ ಫೆಸ್ಟ್ ಇತ್ತು. ಅದಕ್ಕೆ ನಮ್ಮ ಖುಷಿಲಿ ನಮ್ಮ ವಿದ್ಯಾ ಒಂದು ಡ್ಯಾನ್ಸ್ ಇವತ್ತು ನಮ್ಮ ಕ್ಲಾಸಲ್ಲಿ ಇದ್ದಿದ್ದು ಫುಡ್ ಫೆಸ್ಟ್ ಕಾರ್ಯಕ್ರಮಕ್ಕೆ ನಮ್ಮ ಕ್ಲಾಸೇ ಕೋಆರ್ಡಿನೇಟರ್ಸ್ ಆಗಿತ್ತು. ಅದಕ್ಕೆ ನಮ್ಮ ಕ್ಲಾಸಲ್ಲಿ ಸೇರಿ ಎಲ್ಲ ಸ್ಟೇಜಸ್ಸು, ಶಾಮಿಯಾನದಿಂದ ಹಿಡಿದು ಟೇಬಲ್ಲು, ಡೆಕೋರೇಷನ್ನು DJ ಎಲ್ಲ ಸೇರಿ ಎಲ್ಲನೂ ನಮ್ಮ ಕ್ಲಾಸ್ ವಹಿಸ್ಕೊಂಡಿದ್ರು. ನಮ್ಮದು ಒಂದು ಇರಲಿ ಅಂದ್ಬಿಟ್ಟು ನಾವು ಹೆಲ್ಪ್ ಮಾಡ್ತಿದ್ವಿ. ಇನ್ಸ್ಟಾದಲ್ಲಿ ನಿಮಗೆ ಗೊತ್ತಿರೋಂಗೆ 1.5 ನಿಮಿಷ ಅಷ್ಟೇ ಅಪ್ಲೋಡ್ ಆಗೋದು. ಇದನ್ನು ಫುಲ್ ವಿಡಿಯೋ ನೋಡಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿರ್ತೀನಿ. ಮುಂದೆ ಹಂಗೆ ನಮ್ಮ ಟೀಚರ್ಸ್ಗಳು ಅವ್ರವ್ರ ಅನಿಸಿಕೆಗಳನ್ನ ಹೇಳಿದ್ದಾರೆ. ಸಖತ್ ಕ್ರೇಜಿ ಆಗಿರ್ತವೆ ನೋಡಿ. ಈವೆಂಟ್ ಕೋಆರ್ಡಿನೇಟರ್ ಆಗಿದ್ದು ನಾವು ಸಖತ್ ಎಂಜಾಯ್ ಮಾಡಿಕೊಂಡು ಈವೆಂಟ್ನ ಚೆನ್ನಾಗಿ ಮಾಡಿಕೊಟ್ವಿ. ಈ ಥರ ಇದ್ದಿದ್ದ ಟೇಬಲಲ್ಲಿ ನಮ್ಮ ತನು ಸ್ಟಾರ್ಟಿಂಗೇ ಕ್ರೇಜಿಯಾಗಿ ಕೆಲಸ ಮಾಡಿದ್ಲು. ಫೈನಲಿ ಈ ಥರ ಡಿಸೈನಾಗಿ ಟೇಬಲ್ಸ್ ಹಾಕಿ ನಾವು ಒಂದು ಗ್ಯಾಪಲ್ಲಿ ಫೋಟೋ ಹೊಡ್ಕೊತಾ ಇದ್ವಿ. ಈ ವಿಡಿಯೋದಲ್ಲಿ ಇರೋರೆಲ್ಲ ಈ ಈವೆಂಟ್ನ ಸಕ್ಸಸ್ಫುಲ್ ಮಾಡೋಕ್ಕೆ ಸಪೋರ್ಟ್ ಮಾಡಿರೋರು. ಒಂದು ಈವೆಂಟ್ನ ಮಾಡ್ತಾಯಿದ್ದೀವಿ ಅಂತ ಅಂದಮೇಲೆ ಅದಕ್ಕೆ ಯಾವುದೇ ಅಡೆತಡೆ ಬರ್ದೇ ನೀಟಾಗಿ ಮಾಡಬೇಕು. ಅದು ಒಂದು ವೀಕಿಂದ ಪ್ಲ್ಯಾನ್ ಮಾಡಿ ಒಂದು ವೀಕಿಂದನೂ ಯಾರ್ಯಾರಿಗೆ ಯಾವ್ಯಾವ ಥರ ಹೇಳಿ ಪಾರ್ಟಿಸಿಪೇಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಅದೆಲ್ಲ ಸಕ್ಸಸ್ಫುಲ್ ಆಯಿತು. ತುಂಬ ಖುಷಿ ಆಯಿತು. ಇನ್ನೇನು ಎಲ್ಲ ಸ್ಟಾರ್ಟ್ ಆಗ್ತಿದ್ದಂಗೆ ಒಂದು ಬ್ಯಾನರ್ ಮುಂದೆ ಒಂದು ಫೋಟೋ ತಗೊಂಡು ಇವತ್ತಿನ ಡೇನೆ ಎಂಜಾಯ್ ಮಾಡಿಕೊಂಡು ಎಲ್ರೂ ವೆಲ್ಕಮ್ ಮಾಡಿ ಅವ್ರವ್ರ ಅನಿಸಿಕೆನ ಹೇಳೋ ಸಮಯ ಇವಾಗ. ಲೆಟ್ಸ್ ಗೋ. ಅಕ್ಕ ಒಂದು ರೂ ಹಫ್ಜಾ ಅಂತ, ಮತ್ತು ಫ್ರೂಟ್ ಸಲಾಡ್ ಮತ್ತು ಮಜ್ಜಿಗೆ, ಕಸ್ಟರ್ಡ್, ಫಾಲೂದಾ, ಕೋಸಂಬರಿ ಆ್ಯಂಡ್ ಮಸಾಲ ಮಜ್ಜಿಗೆ. ಫುಡ್ ಫೆಸ್ಟಿಗೆ ಪ್ರೊವೈಡ್ ಮಾಡೋದು ಹ್ಯಾಂಡ್ ಗ್ಲೌಸ್ ಎಲ್ಲನೂ ಅವ್ರಿಗೆ ಕೊಟ್ಟು ಅಲ್ಲಿಂದ ಕಾರ್ಯಕ್ರಮ ಶುರು ಮಾಡಿದ್ವಿ. ಬೇಲ್ ಮಾಡ್ತಾ ಇದ್ದೀವಿ ನಾವು. ಮತ್ತು ಸಮೋಸ, ಈರುಳ್ಳಿ ಕಟ್ ಮಾಡೋಕೆ ತುಂಬ ಕಷ್ಟ. ಮತ್ತೆ ರಾಗಿ ಮಾಲ್ಟ್, ಗೋಲ್ಗಪ್ಪ ಮಾಡ್ತಿದ್ದೀವಿ. ಖುಷಿ ಆಯ್ತೈತೆ. ಓರಿಯೋ ಕೇಕ್, ಆಮೇಲೆ ಚಾಕ್ಲೇಟ್, ಓರಿಯೋ ಮಿಕ್ಸ್ ಚಾಕ್ಲೇಟ್ ಕೇಕ್, ಜ್ಯೂಸ್ ಸೇಲ್ ಆಗಲಿಲ್ಲ ಅಂದ್ರೆ ಏನು ಮಾಡ್ತೀರಾ ಅಂತ ಕೇಳಾಗಿಲ್ಲ ಅಂದ್ರೆ ನೀವೇ ಒತ್ತಿ ಕೊಡೋದು. ನಮ್ಮ ಗ್ಯಾಂಗ್ ಒಂದಿದೆ, ಬರ್ಗೆಟ್ ಗ್ಯಾಂಗ್. ಸೇಲ್ ಆಗಿಲ್ಲ ಅಂದ್ರೆ ನಮ್ದೊಂದು ಬರ್ಗೆಟ್ ಗ್ಯಾಂಗ್ ಇದೆ, ಅದು ಕೊಡ್ತೀವಿ. ಏನು ತಲೆನೇ ಕೆಡಿಸ್ಕೊಳ್ಳಲ್ಲ. ಏನು ಹೇಳೋದು, ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಗಮ್ ಅಂತಿದೆ. ಚೆನ್ನಾಗಾಗ್ಬೋದು ಈವೆಂಟ್ ಅಂತ ಅಂದ್ಕೊಂಡಿದ್ದೀವಿ. ಟೇಸ್ಟಿ ಫುಡ್ ಸಿಗುತ್ತೆ ಫಾರ್ ಶ್ಯೂರ್. ನಮ್ಮ ಮಕ್ಕಳು ಓದೋದಕ್ಕೆ ಮಾತ್ರ ಸೀಮಿತ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಅಡುಗೆ ಮಾಡೋದ್ರಲ್ಲೂ ಮುಂದಿದ್ದಾರೆ. ಎಲ್ಲರೂ ಸೈಕ್ ಪ್ರಜ್ಞಾ ಕೊತ್ತಂಬರಿ ಇವತ್ತಿನ ದಿವಸ ನಮ್ಮ ಕಾಲೇಜಿನಲ್ಲಿ ಸೆಕೆಂಡ್ ಇಯರ್ ಬಿ ಸೆಕ್ಷನ್ ವಿದ್ಯಾರ್ಥಿಗಳು ತುಂಬ ಅದ್ಭುತವಾಗಿ ಈ ಪ್ರೋಗ್ರಾಮ್ನ ನಡೆಸ್ಕೊಡ್ತಿದ್ದಾರೆ. ಸೊ ಇದನ್ನು ನೋಡಿದ್ರೆ ನಮಗೆಲ್ಲ ಒಂಥರ ಖುಷಿಯಾಗುತ್ತೆ. ನಮ್ಮ ಈ ಮಕ್ಕಳಲ್ಲಿ ಈ ಥರ ಆದಂತಹ ನಾಲೆಡ್ಜ್ ಇದೆ ಅನ್ನೋದನ್ನ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಸೊ ಅದೊಂದು ಎಕ್ಸ್ಪೆಕ್ಟೇಷನ್ಸ್ನ ನಾವು ಇವಾಗ ಇಲ್ಲಿ ಕಣ್ಣಾರೆ ನೋಡ್ಬೋದು. ಸೊ ಬ್ಯೂಟಿಫುಲ್ಲಾಗೆಲ್ಲ ಅರೇಂಜ್ ಮಾಡಿದ್ದಾರೆ. ಅದೇ ತಕ್ಷಣ ಸ್ಟೂಡೆಂಟ್ಸು ಕೂಡ ಅದೇ ಥರ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸರ್. ನಮ್ಮದು ಒಂದಿರಲಿ ಅಂದ್ಬಿಟ್ಟು ಕೋಆರ್ಡಿನೇಟರ್ಸ್ ನಾವೇ ಆಗಿದ್ರು. ನಮಗೆ ನಾವೇ ಶಬಾಷ್ ಅಂದ್ಕೊಂಡು ನಮಗೆ ನಾವೇ ಗಿಫ್ಟ್ ತೊಗೊಂಡು ಫನ್ನಿಯಾಗಿ ಆಡ್ಕೊಂಡು ಆಮೇಲೆ ಜಡ್ಜಸ್ ಎಲ್ಲ ಬಂದು ಎಲ್ಲ ಫುಡ್ನು ಟೇಸ್ಟ್ ಮಾಡಿ ಎಲ್ಲದಕ್ಕೂ ಅವರು ಗ್ರೇಡ್ನ ಕೊಟ್ಟು ಯಾರು ವಿನ್ನರ್ ಅಂತ ಕೊನೆಗೆ ವಿನ್ನರ್ ಆಗಿದ್ದು ಅವ್ರ ಕೈಯಲ್ಲಿ ಅನಿಸಿಕೆಗಳನ್ನ ಹೇಳ್ಸಿ ಅಲ್ಲಿಂದ ನಾವು DJ ಇದ್ದಿದ್ದಕ್ಕೂ ನಾವು ಡ್ಯಾನ್ಸ್ ಮಾಡಿದ್ದಕ್ಕೂ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ. ಯಾವುದೇ ಫಂಕ್ಷನ್ಸ್ ಆದರೂ ಈ ಕಷ್ಟ ಅಂತ ಮಾಡಿದ್ರೆ ಅದು ಕಷ್ಟನೇ ಆಗುತ್ತೆ. ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿ ಮೂವರ್ಡ್ ಆಗುತ್ತೆ. ಅದೇ ಥರ ನಾವು ಚೆನ್ನಾಗಿ ಫಂಕ್ಷನ್ನ ಸಕ್ಸಸ್ಫುಲ್ ಮಾಡಿದ್ವಿ. ನಮ್ಗೆ ಹಂಗಿದೆ ಸಿಗುವ ಮತ್ತೆ.